ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಷ್ಟೊಂದು ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಎಕ್ಸಾಮ್ ಅಂತ ಬಂದಿದ್ದೀವಿ. ನಮ್ಮ ಸ್ಟಡಿ ಹಾಲಿಡೇಸ್ ಮುಗಿಸ್ಕೊಂಡು ಎಕ್ಸಾಮ್ ಅಂತ ರೆಡಿಯಾಗಿ ಎಲ್ಲ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಲ್ಲ. 17th ಮನಸ್ವಿ ಬರ್ಡೇ ಇತ್ತು, ನಾವು ಯಾರೂ ಇರಲಿಲ್ಲ ಅಲ್ಲ, ಸೊ ನಾವು ಇವತ್ತು ಸೆಲೆಬ್ರೇಟ್ ಮಾಡಿಸ್ತಿದ್ದೀವಿ. ಅವ್ಳಿಗೆ ಏನು ಸರ್ಪ್ರೈಸ್ ಕೊಡ್ತೀವಿ ಅಂತ ನೀವು ನೋಡ್ತೀವಿ. ಇವಾಗ ಅಲ್ಲಿ ಐಶು ಆಮೇಲೆ ಚಿನ್ಮಯಿ ಮನಸ್ವಿ ಅಲ್ಲಿ ಬರ್ತಾರೆ. ನಾವಿಲ್ಲಿ ಸ್ವಲ್ಪ ಗಿಫ್ಟನ್ನ ರ್ಯಾಪ್ ಮಾಡಿಸ್ಬೇಕಿತ್ತು, ಆಮೇಲೆ ಕೇಕ್ ನೋಡಬೇಕಿತ್ತು. ಸೊ ಅಲ್ಲಿ ಇವಾಗ ನಾವು ಮನಸ್ವಿ ಬರ್ತ್ಡೇಗೆ ಅಲ್ಲಿ ಅರೇಂಜ್ ಮಾಡೋಕ್ಕೆ ಹೇಳಿದ್ದೀವಿ. ಅವರು ಕೇಕ್ ಮಾತ್ರ ನಾವು ತೊಗೊಂಬರ್ಬೇಕಂದಿದ್ದಾರೆ. ಸೊ ಕೇಕು, ಕ್ಯಾಂಡಲು, ಆಮೇಲೆ ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ಹಾಕ್ಕೊಳ್ತಾರಲ್ಲ ಸ್ಲೈಡಿಗೆ, ಅದನ್ನು ತೊಗೊಳ್ಳೋಣ ಅಂತ ನಾವು ಬಂದಿದ್ದು. 2 ಇಲ್ವಾ ಅಣ್ಣ ಇದು? ಇಲ್ಲಿ ಗಿಫ್ಟ್ ರ್ಯಾಪ್ ಮಾಡೋಕೆ ಕೊಟ್ಟಿದ್ದೀವಿ ನೋಡಿ. ನಾವು ಉಡಿ ಕೊಡ್ತಿದ್ದೀವಿ, ತೋರಿಸ್ತೀವಿ ಹೆಂಗಿದೆ ಅಂತ. ಅಲ್ಲಿ ತೆಗಿತಾಳೆ. ಇಲ್ಲೇ 2 ಸಿಕ್ತು. ಮ್ಯಾಚ್ ಬಾಕ್ಸು, ಆಮೇಲೆ ಹ್ಯಾಪಿ ಬರ್ತ್ಡೇ ಸ್ಲ್ಯಾಶ್ ಇದೆಯಾ ಹಾಕೋದು? ಇಲ್ಲಿ ನೋಡಿ ಸ್ಲ್ಯಾಶ್ ತೊಗೊಳಕ್ ಬಂದಿದ್ದೀವಿ ನಾವು. ಬ್ಲೂ ಅಥವಾ ಪಿಂಕ್ ತಗೋ, ಚೆನ್ನಾಗಿರುತ್ತೆ. ನಾವು ಈ ಕಲರ್ ಸ್ಲ್ಯಾಶ್ ತೊಗೊಂಡ್ವಿ. ಅವಳದು ಬರ್ತ್ಡೇ ಡ್ರೆಸ್ಸು ವೈಟ್ ಕಲರು, ಸೊ ವೈಟ್ ಕಲರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಇದು ತೊಗೊಂಡ್ವಿ. ಇವಾಗ ಜಸ್ಟ್ ಬೇಕಲ್ಲಿ ಅದೇ ಬರ್ತ್ಡೇ ಗರ್ಲ್ಸಿಗೆ ತಲೆ ಮೇಲೆ ಕಿರೀಟ ಹಾಕ್ತಾರಲ್ಲ, ಅದು ಸಿಗುತ್ತಾ ಅಂತ ನೋಡಕ್ ಹೋಗ್ತೀವಿ. ಹಂಗೆ ಏನಾದರೂ ಡಿಫ್ರೆಂಟ್ ಆಗಿದ್ರೆ ತೊಗೊಂಡು ಹೋಗೋಣ. ಇವಾಗ ಇದು ಕ್ರೌನ್ ಒಂದು ತೊಗೊಂಡ್ವಿ, ಆಮೇಲೆ ಬರ್ತ್ಡೇ ಸ್ಲ್ಯಾಶ್ ಒಂದು ತೊಗೊಂಡಿದ್ದೀವಿ. ಗೈಸ್ ಇವಾಗ ನಾವು ಕ್ಯಾಬ್ ಮಾಡಿಕೊಂಡು ಅವಳನ್ನ ನಾವು ಸೆಲೆಬ್ರೇಟ್ ಮಾಡೋ ಸ್ಪಾಟಿಗೆ ಕರ್ಕೊಂಡು ಹೋಗ್ತೀವಿ. ಅವಳಿಗೆ ಎಲ್ಲಿ ಅಂತ ಗೊತ್ತಿಲ್ಲ. ನಾವು ಇನ್ನೊಂದು ವಿಷಯ ಗೊತ್ತಾ, ನಮಗೂ ಗೊತ್ತಿಲ್ಲ ಎಲ್ಲಿ ಅಂತ. ನಾವು ಲೊಕೇಶನ್ ಹಾಕಬೇಕು. ಓಕೆ, ನಾವು ಇವಾಗ ಅವ್ರಿಗೆ ಕಾಲ್ ಮಾಡ್ಬೇಕು, ರೆಡಿ ಇದೆಯಾ ಇಲ್ವಾ ಅಂತ. ಕಾಲ್ ಮಾಡ್ತೀವಿ ಗೈಸ್, ಸಿಗ್ತೀವಿ ನಿಮಗೆ. ಗೈಸ್ ನಾವಿಲ್ಲಿ ಬ್ಯಾಗ್ ತೊಗೊಂಡ್ವಿ. ಈ ಬ್ಯಾಗ್ ಒಳಗೆ ಗಿಫ್ಟ್ ಹಾಕಿಟ್ಟಿದ್ದೀವಿ. ಯಾವ್ಯಾವ ಫ್ಲೇವರ್ಸ್ ಇದೆ ಇಲ್ಲಿ? ನಾವು ಈ ಸಲ ಐಸ್ ಕ್ರೀಮ್ ಕೇಕ್ ತೊಗೊಳ್ಳೋಣ ಅಂತ ಅನ್ಕೊಳ್ತಿದ್ದೀವಿ ಗೈಸ್. ಚೆನ್ನಾಗಿದೆ. ನಾವು ಯಾರ ರೂಮಿಗೆ ಬಂದಿದ್ದೀವಿ ನೋಡಿ, ಬರ್ತ್ಡೇ ಗರ್ಲ್ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಅವಳಿಗೆ ಬರ್ಡೇ ಅಂತ ಖುಷಿ ಇಲ್ಲ, ಬೇಜಾರು. ಯಾಕೆ ಹೇಳಿ, ದೊಡ್ಡವಳಾದ್ಲು ಅಂತ. ಈ ಕಡೆ ಬಾ, ನಿನ್ ಡ್ರೆಸ್ ತೋರ್ಸ್ಬಾ. ನೋಡಿ, ನನಗೆ 3 o'clock ರೆಡಿ ಇಡಿ ಅಂದು ಇಷ್ಟೊತ್ತದು ರೆಡಿ ಮಾಡಿಲ್ಲ. ಸೊ ಎಷ್ಟೊತ್ತು ತೋರಿಸು ವಾಚ್? 3:35. ನೋಡಿ, ನಾನೇ ಹಾಕೊಂತ ಇದ್ದೀನಿ ಇವಾಗ ಎಲ್ಲದನ್ನು. ಇವ್ರೇನೋ ಗಿಫ್ಟ್ ತಂದಿದ್ದಾರೆ. ನೋಡಿ, ನನಗೇನೋ ಗಿಫ್ಟ್ ತಂದಿದ್ದಾರೆ. ನಾವು ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದೀವಿ ಗೆಸ್ ಮಾಡಿ. ನಾನು ಎಷ್ಟೊಂದ್ ದಿನ ಆದ್ಮೇಲೆ ಎಲ್ರು ಸೇರಿದೀವಿ ನೋಡಿ. ಒಬ್ರೊಬ್ರು ಮುಖ ತೋರ್ಸ್ರೋ, ತೋರ್ಸೆ ಬರ್ತ್ಡೇ ಗರ್ಲ್. ನನ್ ಗಿಫ್ಟ್ ನಾನೇ ಇಟ್ಕೊಂಡು ಕೂತಿದ್ದೀನಿ, ಕಾಣಿಸ್ತಿಲ್ಲ. ಇಲ್ಲಿ ಕೀರು, ಐಶು, ಚಿನ್ಮಯ್ ಎಲ್ಲರೂ ಸೇರಿದೀವಿ. ಓಕೆ, ಗೊತ್ತಾ, ನಾನು ಕ್ಯಾಬ್ ಬುಕ್ ಮಾಡಿದ್ದೆ. ಇವ್ರದ್ದು ಅಮ್ಮಸ್ ಪೇಸ್ಟ್ರಿ ಬಂತು ನೋಡಿ. ಇಲ್ಲ ನೋಡಿ, ಅಮ್ಮಸ್ ಪೇಸ್ಟ್ರಿ ಬಂದು ಈಗ ಕನ್ವರ್ಟ್ ಆಗೋಗಿದೆ. ಸೊ ನಮಗೆ ಅಡ್ರೆಸ್ ಗೊತ್ತಾಗ್ತಿಲ್ಲ. ಯಾವಾಗಲೂ ಬಂದಿದೆ. ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಹಲೋ, ನೋಡಿ, ನಾನು ಗಿಫ್ಟಿಗೆ ಓಪನ್ ಮಾಡ್ತೀನಿ. ಇವಾಗ 500 ಮೀಟರ್ ಇತ್ತು, ನಡಿಯಕ್ ಆಗ್ತಿರ್ಲಿಲ್ಲ. ಸೊ ನಾವೆಲ್ಲ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಆಟೋ ಹತ್ತಿದೀವಿ. ಇಲ್ಲ, ನೀನ್ ಡೈರೆಕ್ಷನ್ ಹೇಳ್ಬೇಕು. ಒಳ್ಳೆ ದನಗಳು ತುಂಬ್ಕೊಂಡು ಬಂದಿದ್ದೀವಿ ಗೈಸ್. ನಾವು ಹಿಂಗೆ ನಮ್ಮ ಸಿಚುವೇಶನ್ ಇದೆ. ಅದೇ ಒಂದು ರೀಲ್ಸ್ ಬರುತ್ತಲ್ಲ ಗೈಸ್, ಸ್ಟ್ಯಾಂಡರ್ಡ್ ಹೋಟೆಲ್ ಹೋಗೋದು, ಅದು ಹೋಗೋ ಸಿಚುವೇಶನ್. ಬಟ್ ನಾವು ಸ್ಟ್ಯಾಂಡರ್ಡ್ ಆಗಿ ಹೊರಟಿದ್ವಿ, ಬಟ್ ಎಂಡ್ ಅಪ್ ಆಗಿ ಲೊಕೇಶನ್ ಚೇಂಜ್ ಆಗ್ಬಿಟ್ಟು ನಮಗೆ ಅವರಿಗೆ ಅಲ್ಲೇ ಗೊತ್ತಾಯ್ತು. ಹಂಗಲ್ಲ, ಅವರಿಗೆ ನಾನು ಇದ್ಕೊಂಡು ಅವ್ರ ಫೋನಲ್ಲಿ ಕ್ಯಾಬ್ ಡ್ರೈವರ್ ಫೋನಲ್ಲಿ ಸರಿನೇ ಇದೆ, ನಿನ್ನ ಫೋನಲ್ಲಿ ಸರಿ ಇಲ್ಲ, ನಡಿ ಅಂತ ಅಂತಿದ್ದೆ. ಅಂಥವ್ರ ಮಾತು ಕೇಳ್ಕೊಂತ ಹಿಂಗೆ ಆಗೋದು. ಹೋಗಿ ಮತ್ತೆ 750 ಮೀಟರ್ ವಾಪಸ್ ಬರ್ತಿದ್ವಿ. ಬಂದಿದ್ದೆ 1 ಕಿಲೋಮೀಟರು, ಅದ್ರಲ್ಲಿ ಮತ್ತೆ 750 ಮೀಟರ್ ವಾಪಸ್ಸು. ಓ ಮೈ ಗಾಡ್, ದಿಸ್ ಇಸ್ ಸ್ಟೋರಿ. ಬಟ್ ನಾವು ಹೋಗ್ತಿರೋದು ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ. ಸರಿ, ಗೊತ್ತಿಲ್ಲ ಕಣ್ರು, ನಂಬೋಣ. ಗೊತ್ತಾಗ್ತಾ ಇಲ್ಲ. ಗೈಸ್, ಈ ಥರ ಡವ್ ಎಲ್ಲ ಸಾಕು.
ನಾವು ಹ್ಯಾಪಿ ಸನ್ಶೈನ್ ಪ್ರೈವೇಟ್ ಥಿಯೇಟರಲ್ಲಿ ಮನುಗೋಸ್ಕರ ಅರೇಂಜ್ ಮಾಡಿಸಿದ್ದೀವಿ. ನೋಡೋಣ ಹೆಂಗಿರುತ್ತೆ. ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟಿದ್ವಿ. ಇಲ್ಲಿ ಹೆಂಗೆ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ ನಮಗೆ. ಹೌದಾ, ಆ ಕಡೆ ಅಂತ ಹತ್ತೋದು. ನೋಡೋಣ ಬನ್ನಿ. ನಮ್ಮ ಸಿಚುವೇಶನ್ ಹಿಂಗಾಯ್ತು ಗೈಸ್ ಇವತ್ತು. ಅಟ್ಲೀಸ್ಟ್ ಇವಾಗ ಇಲ್ಲೇ ಇರೋ ಹೇಳ್ತೀನಿ. ಇವಾಗ ರೆಡಿ ಆಗಿದೆ, ನಿಮಗೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ನೋಡಿ ಚಂದ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದಾರಲ್ವಾ ಮನು? ಎಷ್ಟು ಒಂಥರ ಸರ್ಪ್ರೈಸ್ ಆಗ್ತಿದೆ ಅಂದ್ರೆ ಕೇಳಿಸ್ತಾನಿಗೆ ಏನು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ತಿರ್ಬೋದು ಇವರು, ಏನ್ ಮಾಡ್ತಿದ್ದೀರೋ ಹೇಳಿ. ಕರ್ಕೊಂಬರ್ತೀವಿ ಬಾ. ಏನಿರ್ಬೋದು ಗೆಸ್ ಮಾಡಲ್ಲ. ಕಾರ್ಕಿ ಅನ್ನೋದು ಇರ್ಬೋದಾ? ನನ್ ಮದ್ವೆಗೆ ಎಲ್ಲರಿಗೂ ಒಂದೇ ಗಿಫ್ಟ್ ಕೇಳೋದು, ಮಿನಿ ಕುಪ್ಪರು. ಮಿನಿ ಕುಪ್ಪರ್ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಅನ್ಬಾಕ್ಸಿಂಗ್ ವಿಡಿಯೋ ಇಲ್ಲೇ ಮಾಡಲ್ಲ? ಮಾಡು, ಅನ್ಬಾಕ್ಸಿಂಗ್ ಮಾಡು. ಬರ್ತಿದ್ದೀರಾ? ಚಾಕ್ಲೇಟ್ 3 ಚಾನ್ಸಸ್. ನಿಜ ಗೆಸ್ ಇದು. ಫಸ್ಟ್ ಆಪ್ಷನ್ ಇಲ್ಲ, ಆಪ್ಷನ್ ಇಲ್ಲ. ಹೇಳು ಫಸ್ಟ್. ಹೇಳಿರೋ ಬೇಗ ಬೇಗ. ಚಪ್ಪಲ್ಸ್ ರಾಂಗ್. ಸೆಕೆಂಡ್ ಆಪ್ಷನ್. ನಾವೊಬ್ರಿಗೆ ಬ್ಯಾಗ್. ನೋ ಶೂ. ನೋ. 3 ಡ್ರೆಸ್. ನೋ. ಒಬ್ರಿಗೆ ಕೊಡ್ಬೇಕು ಅನ್ಕೊಂಡಿದ್ವಾ? ಇಲ್ಲ, ತೆಗಿ. ಹುಡಿ. ಹುಡಿ ಅದು ಡ್ರೆಸ್ ಅಲ್ವನ್ರು? ಅಲ್ಲ ಅಲ್ಲ, ಡ್ರೆಸ್ ಅಂದ್ರೆ ಫ್ರಾಕ್. ಡ್ರೆಸ್ ಅಂದ್ರೆ ಫ್ರಾಕ್. ಚೆನ್ನಾಗಿದೆ. ದೊಡ್ಡ ಕಳ್ಳಿ ನೋಡಿ ಗೈಸ್, ಕೇಕ್ ಕತ್ಕೊಂಡು ತಿಂತಿದ್ದಾರೆ. ಇವಳೆ ಚೆಲ್ಲಿರೋದು ನೋಡ್ಕೊಳ್ಳಿ. ಸನ್ಶೈನ್ ಪ್ರೈವೇಟ್ ಥಿಯೇಟರ್ ಗಲ್ಲಿ ನನ್ನ ಫ್ರೆಂಡ್ಸ್ ನನಗೆ ಹುಡಿ ಕೊಟ್ಟಿದ್ದಾರೆ, ನನಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಗೈಸ್. ಇವತ್ತು 8ನೇ ಪೀಸ್ ಕೇಕ್ ಇವತ್ತು ಗೈಸ್. ಲಾಸ್ಟ್ ಎಲ್ಲ ಆಯ್ತು, ರೀಲ್ಸ್ ಮಾಡಾಯ್ತು. ಇವಾಗ ಲಾಸ್ಟ್ ಫುಲ್ ಎಲ್ಲ ಬೆವ್ತಿದೀವಿ. ನೋಡ್ಬೇಡಿ ಬಂದ್ರು, ಫುಲ್ ರೀಲ್ಸ್ ಬರುತ್ತೆ ನೋಡಿ ನಿಮಗೆ. ಗೈಸ್ ಇದೊಂದೇ ವಿಷಯ ಗೊತ್ತೈತೆ, ಇರೋದೆಲ್ಲ ಬರ್ತಡೆ. ಸೆಲೆಬ್ರೇಟ್ ಮಾಡ್ಸಲ್ಲ. ನೆಕ್ಸ್ಟ್ ಡೇ ಎಕ್ಸಾಮ್. ಬೇಡ ಬೇಡ. ಸೊ ಅವನಿ ಬಂದ್ಬಿಟ್ಟು ಈಗ ವ್ಲಾಗ್ನ ಎಂಡ್ ಮಾಡೋಣ ಅನ್ಕೊಂಡ್ಲು. ಬಟ್ ಇನ್ನ ಆಟೋ ಹತ್ಬೇಕು ಅಂತ ಕ್ಯಾನ್ಸಲ್ ಮಾಡಿದ್ರೆ. ನನ್ನ ಮುಖ ನೋಡ್ರಿ, ನನ್ನ ಕಣ್ಣು ಮನುಗಂತ ಕೊಡ್ತೀನಿ ನೋಡಿ ಗೈಸ್. ಇಸ್ಕೊಂಬಂದು ಕೊಡಿಲಿ. ಥ್ಯಾಂಕ್ಸ್. ಐ ಲವ್ ಮೀ ಅಂತೆ. ಪ್ರೈವೇಟ್ ಥಿಯೇಟರ್ ಬರುವಾಗ ಹೆಂಗಿತ್ತು, ಇವಾಗ ಹೆಂಗ್ ಮಾಡಿಟ್ಟಿದೀವಿ ನೋಡಿ ಗೈಸ್ ನಾವು. ಹಾಯ್ ಗೈಸ್. ಇದ್ರ ಹಾಲತ್ ಹೆಂಗಾಗಿದೆ ಅಂದ್ರೆ
ಲೀಗಲ್ ಆಫೀಸರ್ ಬಂದ್ಬಿಟ್ರು ನಾವು. ಗೈಸ್ ನಾವು ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ ಮಳೆ ಫುಲ್ ಸುರಿತಿದೆ. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ. ಗೈಸ್ ಇಲ್ಲೊಂದು ಅಂಗಡಿಗೆ ನೀರು ತಗೊಳಕ್ ಬಂದಿದ್ವಿ. ಆಂಟಿ ಮನು ಚೆನ್ನಾಗಿ ಕಾಯಲ್ಲಿ ಆಂಟಿ ನನಗೆ ಚಾಕ್ಲೇಟ್ ಗಿಫ್ಟ್ ಕೊಟ್ರು. ಹಾ 5 ಜನ ಫ್ರೆಂಡ್ಸ್ ಇಂದು. ಒಳ್ಳೇದಾಗ್ಲಮ್ಮ. ಎಷ್ಟು ಥ್ಯಾಂಕ್ ಯು. ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬಂತು. ಇವಾಗ ಕ್ಯಾಬಲ್ಲಿ ಕುತ್ಕೊಂಡು ಹೋಗ್ತೀವಿ ನಾವು. ನೋಡಿ guys, ಕುರಿ ನೋಡಿ ಇಲ್ಲಿ ಎಷ್ಟೊಂದಿದೆ ಕುರಿಗಳು ಸರ್. ಕುರಿಗಳು ಅಣ್ಣ ರಿವರ್ಸ್ ತಗೊಳಕ್ ಆಗಲ್ಲ. ಬಂದ್ರು ಎಲ್ರು ಓಡಕ್ ಸ್ಟಾರ್ಟ್ ಮಾಡಿ ಪ್ಲೀಸ್. ಮನು ವೈಟ್. ಓ ಮೈ ಗಾಡ್. ಅಯ್ಯಪ್ಪ ಅಯ್ಯೋ ದೇವ್ರೇ. ಗೈಸ್ ನಾವು ಕ್ಯಾಬ್ ಹತ್ಕೊಂಡು ಬರ್ತಿದೀವಿ. ಎಲ್ರು ಫುಲ್ ಟಯರ್ಡ್ ಆಗೋಗಿದೀವಿ. ಎನರ್ಜಿ ಇಲ್ಲ ನೋಡಿ. ಇಲ್ಲಿ ನಮ್ಮ ಊರಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ನಮ್ಮೂರು ಬೆಂಗಳೂರು ಅನ್ನಿಸ್ತಿತ್ತು ಗೊತ್ತಾ. ಎಸ್ ನಾನು ನಮ್ಮ ಅಮ್ಮಂಗೆ ಮೊನ್ನೆ ಅಯ್ಯೋ ಟ್ರಾಫಿಕ್ ಇದೆ ರಸಿಕಿರಲ್ಲ, ನಮ್ಮೂರಲ್ಲೂ ಇಷ್ಟು ಟ್ರಾಫಿಕ್ ಇರಲ್ಲ ಗೊತ್ತಾ ಅಂತಿದ್ದೆ. ನೋಡಿ ಗೈಸ್ ಅವ್ರವ್ರ ಊರ್ನೇ ಮರೆತು ಬಿಡ್ತಾರೆ. ಆ್ಯಕ್ಚುಲಿ ನಾವು ಪ್ರೈವೇಟ್ ಥಿಯೇಟರಿಂದ ಮತ್ತು ನನ್ನ ಫ್ರೆಂಡ್ಸು ಮತ್ತು ಗರ್ಲ್ಸ್ ಬಾಯ್ಸ್ ಎಲ್ಲರೂ ಸೇರಿಬಿಟ್ಟು ಅವರೂ ಕೇಕ್ ಕಟ್ ಮಾಡಿಸ್ಬಿಟ್ಟು ಇವಾಗ ನಾವು ಪಿ ಜಿಗೆ ಬಂದ್ವಿ ಫೈನಲಿ. ಅಂದರೆ ಇವತ್ತಿನ ಡೇ ಒಂಥರ ಚೆನ್ನಾಗಿತ್ತು. ಅಂದರೆ ನನ್ನ ಬರ್ಡೇ ಬಂದುಬಿಟ್ಟು ಆ್ಯಕ್ಚುಲಿ June 17th ಇದ್ದಿದ್ದು. ಬಟ್ 22nd ಎಲ್ಲರೂ ಅಂದರೆ ಎಲ್ಲ ಊರಿಗೆ ಹೋಗಿದ್ದಲ್ಲ, ಸೊ ಎಲ್ಲರೂ ಸ್ವಲ್ಪ ಲೇಟಾಗಿ ಸೆಲೆಬ್ರೇಟ್ ಮಾಡಿಸಿದ್ರು. ಬಟ್ ಏನೋ ಒಂಥರ ತುಂಬ ಚೆನ್ನಾಗಿತ್ತು ಡೇ. ನನ್ನ ಗಿಫ್ಟ್ಸ್ ಎಲ್ಲ ಸಿಕ್ತು, ಎಲ್ಲರೂ ಗಿಫ್ಟ್ ಕೊಟ್ಟರು. ಅದೆಲ್ಲ ತೋರಿಸ್ಲಿಲ್ಲ ವೀಡಿಯೋದಲ್ಲಿ, ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು. ಒಟ್ಟು ಚೆನ್ನಾಗಿತ್ತು. ಇವತ್ತಿನ ದಿನವೇ ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಚೆನ್ನಾಗಿತ್ತು ಡೇ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. ನಮ್ಮ ಎಲ್ಲ ವ್ಲಾಗು ಇದೇ ಥರನೇ ಸಪೋರ್ಟ್ ಮಾಡ್ತಾ ಇದ್ದೀನಿ. ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.